ಕೋಯಿಕೋಡ್ ಬೀಚ್ಗೆ ಅಂತ ಶುರುವಾದಂತಹ ನಮ್ಮ ಜರ್ನಿ ನಮ್ಮನ್ನ ಬೇರೆನೆ ಬೀಚ್ಗೆ ಕರ್ಕೊಂಡು ಹೋಯ್ತು. ದಿಸ್ ಇಸ್ ವಾಟ್ ಟ್ರಾವೆಲ್ ಟೀಚರ್ಸ್ ಯು. ಟ್ರಾವೆಲ್ ನಲ್ಲಿ ಸುಮಾರು ಅನುಭವಗಳು ಅನ್ಪ್ರೆಡಿಕ್ಟೇಬಲ್ ಆಗಿ ಆಗ್ತದೆ. ಸಮುದ್ರ ಮಟ್ಟದಿಂದ ಸುಮಾರು 3,500 ಅಡಿ ಎತ್ತರದಲ್ಲಿ ಇರುವಂತಹ ವಾಲ್ಪರೈನಲ್ಲಿ ಸ್ಟೇ ಮಾಡಿ ಮುಂದಿನ ದಿನ ನಾವು ಅತಿರಪಲ್ಲಿ ರೋಡ್ ಮೂಲಕ ನಮ್ಮ ಪ್ರಯಾಣವನ್ನ ಸಮುದ್ರದ ಕಡೆಗೆ ಶುರು ಮಾಡಿದ್ವಿ. ಈ ಜರ್ನಿನಲ್ಲಿ ನಾವು ಅತಿರಪಲ್ಲಿಯಿಂದ ತ್ರಿಶೂರ್ ರೋಡ್ ಮೂಲಕ ಮುಂದಕ್ಕೆ ಬಂದ್ವಿ. ಮಧ್ಯೆ ಕೆಲವೆಡೆ ರೋಡ್ಗಳು ಮಿಸ್ ಆಗಿ ರೋಡ್ಗಳೇ ಇಲ್ಲದಂತಹ ಜಾಗಗಳ ಮೇಲೆ ಬೈಕ್ ಗಳನ್ನ ತೆಗೆದುಕೊಂಡು ಹೋಗ್ಬೇಕಾಯ್ತು. ಹೇಗೋ ಮ್ಯಾನೇಜ್ ಮಾಡಿ ಕೊನೆಗೆ ನಾವು ಸಾಗರದ ಹತ್ತಿರ ತಲುಪಿದ್ವಿ. ಅಲ್ಲಿಯ ಸ್ಥಳೀಯ ಜನರ ಜೊತೆ ಸ್ವಲ್ಪ ಮಾತಾಡಿ ಮಕ್ಕಳ ಜೊತೆ ಆಟವಾಡಿ ಒಂದು ವಿಭಿನ್ನ ಅನುಭವವನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ನಮ್ಮ ಡೆಸ್ಟಿನೇಷನ್ ಹತ್ತಿರ ಆಗ್ತಾ ಆಗ್ತಾ ಟೆಂಪರೇಚರ್ ಕೂಡ ನಿಧಾನವಾಗಿ ಹೆಚ್ಚಾಗ್ತಾ ಹೋಯ್ತು. ಎತ್ತರದ ಗುಡ್ಡಗಳಲ್ಲಿ 2-3 ದಿನ ರೈಡ್ ಮಾಡಿದ ನಂತರ ನಾವು ರೈಡ್ ಮಾಡಲು ಬಂದಂತಹ ಅಂತಿಮ ಸ್ಥಳವೇ ಉನ್ನಿಯಾಲ್ ಬೀಚ್. ಅತ್ರಪಲ್ಲಿಯಿಂದ ಹೋಗ್ತಾ ಇದ್ದೀವಿ. ಕೇರಳದ ಸ್ಲ್ಯಾಂಗಲ್ಲಿ ಕೋಯಿಕೋಡ್ ಅಂತ ಏನೋ ಹೇಳ್ತಾರೆ, ನಾವು ಕೋಸಿಕೋಡ್ ಅಂತ ಹೇಳ್ತೀವಿ. ಬಟ್ ಝೆಡ್ ಎಲ್ಲ ಅದು ಸೈಲೆಂಟ್ ಅಂತೆ, ಸೊ ಕೋಯಿಕೋಡ್ ಅಂತ ಹೇಳ್ತಾರೆ ಅದನ್ನ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 180 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಸೊ 180 ಕಿಲೋಮೀಟರ್ಸ್ ಈಸ್ ಅರೌಂಡ್ 4 hours. 180 ಕಿಲೋಮೀಟರ್ಸ್ ಅಂತ ಹೇಳಿದ ತಕ್ಷಣ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಅದು ನೋಡಿದ್ರ ಪ್ಯಾರಾಶೂಟಲ್ಲಿ ಕರ್ಕೊಂಡು ಹೋಗ್ತಾರ ಅಂತ ಇಲ್ಲಿ. ಮೇ ಬಿ ಇದು ಗೊತ್ತಿಲ್ಲ ಏನಂತ ಹೇಳಿ. ಅತ್ರಪಲ್ಲಿ ಮೇ ಬಿ ಫಾಲ್ಸ್ ಪಕ್ಕದಿಂದಾಗಿ ಪ್ಯಾರಾಶೂಟಲ್ಲಿ ಕೂರಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಐ ಥಿಂಕ್. ಸೊ ಡ್ರೋನ್ POVನ ನಾವು ಕ್ಲೋಸಪ್ಪಲ್ಲಿ ನೋಡ್ದಂಗೆ ಇರುತ್ತೆ ಪ್ಯಾರಾಶೂಟಲ್ಲಿ ಹೋದರೆ. ಸೊ ಪ್ಲ್ಯಾನ್ ನಮ್ದು ಇರುವಂಥದ್ದು ಏನಂತ ಹೇಳಿದ್ರೆ ಕೋಯಿಕೋಡಿಗೆ ಹೋಗಿ ಕೋಯಿಕೋಡ್ ಬೀಚ್ ಪಕ್ಕ ಎಲ್ಲಾದರೂ ಸ್ಟೇ ಆಗೋಣ ಅಂತ ಹೇಳಿ. 25 years of fun ಅಂತೆ. ಸೊ ಇಲ್ಲಿ ನಿಮಗೆ ವಾಟರ್ ಥೀಮ್ ಪಾರ್ಕ್ ಅತ್ರಿಪಲ್ಲಿ ಇದೆ ಇರೋದು. ಸೊ ಇಲ್ಲಿ ಮಾತಾಡೋದಕ್ಕೆ ಆ ಥರ ಎಲ್ಲ ನಿಮಗೆ ಚೆನ್ನಾಗಿರುತ್ತೆ ಮಕ್ಕಳನ್ನೆಲ್ಲ ಕರ್ಕೊಬಂದರೆ. ಈ ಥರ ಸುಮಾರಿದೆ ಇಲ್ಲಿ ಫನ್ ವರ್ಲ್ಡ್ ಥರ. ಸೊ ಅಲ್ಲಲ್ಲಿ ಮಾಡಿಟ್ಟಿದ್ದಾರೆ ನೋಡಿ, ಇಲ್ಲಿ ಬೋರ್ಡ್ ನೋಡಿ. ಸೊ ಆನೆಗಳೆಲ್ಲ ಕ್ರಾಸ್ ಆಗುತ್ತೆ ಅಂತೇಳಿ ಬೋರ್ಡ್ ಹಾಕಿದ್ದಾರೆ ಇಲ್ಲಿ. ಆನೆ, ಕರಡಿ ಎಲ್ಲದೂ ಇದೆ ಇಲ್ಲಿ. ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ನೋಡಿ. ವಾವ್, ತುಂಬ ಚೆನ್ನಾಗಿದೆ. ಮುಂದುಗಡೆದು ಟೆಕ್ಸ್ಚರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೇರಳ ಸ್ಟೈಲ್ ಅಂತ ಹೇಳೋದು ಇದಕ್ಕೇ. ಸೊ ಒಂದು ಮನೆಯೂ ದೊಡ್ಡದಾಗಿ ಕಟ್ಟಿದ್ದಾರೆ. ಫುಲ್ಲು ಲೇಔಟ್ ಥರ ಇದೆ ಇಲ್ಲಿ. ವಿಲ್ಲಾಸ್ ಲೇಔಟ್ ಅಲ್ಲ, ಸೊ ವಿಲ್ಲಾಸ್ ಥರ ಇದೆ ಇಲ್ಲಿ. ಒಂದೊಂದು ಟೈಪಲ್ಲಿ ಕಟ್ಟಿದ್ದಾರೆ ನೋಡಿ. ಇನ್ನೊಂದು ವಾವ್, ನೈಸ್. ಈ ಕಡೆ ಎಲ್ಲ ಕಡೆನೂ ಇದೆ. ಕೇರಳ ಸ್ಟೈಲ್ ಮನೆ ಅಂತ ಹೇಳಿದ್ರೆ ಕೇರಳ ಸ್ಟೈಲ್ ಮನೆಯೇ ಖಂಡಿತವಾಗ್ಲೂ. ಇಲ್ಲೊಂದ್ಸತಿ ಬಂದರೆ ಇಲ್ಲಿ ನೋಡಿ ಯಾವ ಥರ ಇದೆ ಅಂತ ನೋಡಿ. 1-2 ಅಲ್ಲ, ಎಲ್ಲ ಮನೆಗಳು ಇದೇ ಥರ ಕಟ್ತಾರೆ. ಕೆಲವೊಂದು ಮನೆಗಳು ಹಿಂದೆ ಪಾಸ್ ಆಯಿತು, ನನ್ನ ಜೀವನದಲ್ಲೇ ನೋಡಿಲ್ಲ ಆ ಥರ ಮನೆಗಳು. ನೆಕ್ಸ್ಟ್ ಲೆವೆಲ್. ನೋಡಬೇಕಾದ್ರೆ ರೆಸಾರ್ಟ್ ಥರ ಅನಿಸುತ್ತೆ, ಬಟ್ ಇಟ್ ಈಸ್ ನಾಟ್ ಅ ರೆಸಾರ್ಟ್. ಇವೆಲ್ಲ ಮನೆಗಳೇ. ಇಲ್ಲಿ ನೋಡಿ ಇದು ಒಳ್ಳೆ ಬಂಗ್ಲೆ ಇದ್ದಂಗಿದೆ. ಅದು ಕೂಡ ಎಲ್ಲ ಮನೆಗಳಿಗೂ ಕಾಂಪೌಂಡು. ನನಗೆ ಈ ಮನೆಗಳನ್ನ ನೋಡಿನೇ ತಲೆ ಕೆಟ್ಟೋಗ್ತಿದೆ ಗುರು. ಏನು ಮನೆಗಳಿಗೆ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದೊಂದು ಮನೆ ಒಂದೊಂದು ಸ್ಟೈಲಲ್ಲಿ ಮಾಡಿದ್ದಾರೆ. ಶೂ ದೇವರೇ, ಟಿಪಿಕಲ್ ಕೇರಳ ಅಂಕಲ್ ಇವರು. ಇಲ್ಲಿ ನೋಡಿ ಬೈಕ್, ಬುಲೆಟ್ಟು ಅದು ಹಿಂಗೆ ಮಾಡಿಸಿದ್ದಾರೆ. ಅದನ್ನ ಎಷ್ಟು ನೀಟಾಗಿ ಇಡ್ತಾರೆ. ಅವ್ರದ್ದು ಪಂಚೆ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ವೈಟ್ ಆ್ಯಂಡ್ ವೈಟು, ಕ್ಲಾಸಿ ಲುಕ್. ಏನು ಹೇಳ್ತೀರಾ? ಸೊ ಇಲ್ಲಿಗೆ ಅತ್ರಪಲ್ಲಿಯಿಂದ ನಾವು 12 o'clock ಬಿಟ್ಟಿದ್ದೀವಿ. 1 hour ರೈಡ್ ಮಾಡಿದ್ವಿ ಆಲ್ಮೋಸ್ಟು. ಸೊ 60 kilometers ಕವರ್ ಮಾಡಿದ್ವಿ 1 hour. ಸೊ ಇನ್ನೂ ಎಷ್ಟು ಕಿಲೋಮೀಟ್ರು 142 ಈ ಥರನೇ ಇದೆಯಾ ಏನು ಅಂತ ಗೊತ್ತಿಲ್ಲ, ನೋಡೋಣ ಮುಂದೆ ಹೋಗಿ. ಎಷ್ಟು ಸ್ಟಿಲ್ಲಾಗಿ ನಿಂತಿದೆ ನೋಡಿ ಆನೆ. ಗೈಸ್ ಕೂತು ಮೈ ಬಂಪೀಸ್ ಹರ್ಟಿಂಗ್. ಯಪ್ಪ, ಇಲ್ಲಿ ಇರೋ ಸೆಕೆಗೆ ಹೆವಿ ಸೆಕೆ ಇದೆ ಕೇರಳದಲ್ಲಿ. ದಿಸ್ ಈಸ್ ಅಗೈನ್ ಬೀಚ್ ಸೈಡ್ ಆಗಿರೋದ್ರಿಂದ ನಿಮಗೆ ಹ್ಯುಮಿಡಿಟಿನೂ ಫೀಲ್ ಆಗುತ್ತೆ, ಹೆವಿ ಬೆವರುತ್ತೆ. ಸೇಮ್ ನಮ್ಮ ಮಂಗಳೂರದೇ ವೆದರ್, ಏನು ಡಿಫ್ರೆನ್ಸ್ ಇಲ್ಲ. ಉರಿ ಬಿಸಿಲು.
ಅದರ ಮೇಲ್ಗಡೆ ಈ ಹೂಡಿ ಬ್ಯಾಗು, ಈ ಬೈಕಿಂದ ಹೀಟು, ಆ ಕಡೆ ಈ ಕಡೆ ಗಾಡಿ ಹೀಟು. ಯಪ್ಪ, ತ್ರಿಶೂರ್ ಸಿಟಿನಲ್ಲಿದ್ದೀವಿ. ಸೊ ಇದು ತ್ರಿಶೂರಿದ ಚರ್ಚ್ ನೋಡಿ, ಎಷ್ಟು ಕ್ಲೀನಾಗಿ, ಎಷ್ಟು ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸೊ ಈ ಸಿಟಿನೇ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನಮ್ಮ ಇಂದಿರಾನಗರ್ ಯಾವ ಥರ ಇದೆಯೋ ಬೆಂಗಳೂರಲ್ಲಿರೋದು, ಆ ಥರ ಇದೆ. ನನಗೆ ಆ ಥರದ್ದೇ ವೈಬ್ ಬರ್ತಾ ಇದೆ ಇಲ್ಲಿ ನೋಡಿ. ಇಷ್ಟು ಪುಟಾಣಿ ಮನೆ ಆದರೂ ಕೂಡ ಅದಕ್ಕೆ ಕಾಂಪೌಂಡ್ ಇದೆ. ಇವನೊಬ್ಬ ಆವಾಗಿಂದ ದಾರಿನೇ ಕೊಡ್ತಾ ಇಲ್ಲ. ಅಯ್ಯಯ್ಯೋ, ಸ್ವಲ್ಪ ಸೈಡ್ ಕೊಡ್ತಿದ್ರು ಸಾಕಿತ್ತು. ಸುತ್ತ ಪ್ಯಾಡಿ ಫೀಲ್ಡ್ಸ್ ಇದೆ, ಅದ್ರ ಮಧ್ಯದಲ್ಲಿ ರೋಡು ಸಾಕಾಗಿದೆ. ಕಂಪ್ಲೀಟ್ ಪ್ಯಾಡಿ ಫೀಲ್ಡ್ಸ್, ಎಲ್ಲಿ ನೋಡಿದ್ರು ಪ್ಯಾಡಿ ಫೀಲ್ಡ್ಸೇ ಕಾಣುತ್ತೆ. ಆಲ್ಮೋಸ್ಟ್ ಫಾರ್ ಅರೌಂಡ್ 1 ಕಿಲೋಮೀಟರ್ ಇನ್ನೇಯಿಂದ ಸ್ಟಾರ್ಟ್ ಆಯಿತು. ಬಾಯ್ ಡಿಸ್ಕಸಿಂಗ್ ಎಂತಂತ ಹೇಳಿದ್ರೆ, ಕೋಯಿಕೋಡಿಗೆ ಹೋಗೋದು ಬೇಡ, ಅಲ್ಲೇ ಹೋಗಿ ಮೀಟ್ ಆಗು. 30 ಕಿಲೋಮೀಟರ್ ಅಲ್ಲ, ಪಟ್ಟ ರೀಚ್ ಆಗ್ತೆ. ಬೇಕು ಅಂತ ನಾನು ಮಾಡಿದ್ದು. ಅಂದ್ರೆ ಹೋಗೋಗ, ನಾನು ಹೋಗ್ತೇನೆ. ಬಾಯ್ ಲಕ್ಷ್ಮೀ, ಬಾಯ್ 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 ಬಾಯ್. ಟೈಮ್ ತುಂಬ ಕಮ್ಮಿ ಇದ್ದಿದ್ದರಿಂದ ಕೊಯಿಕೋಡ್ ಬೀಚ್ಗೆ ಅಂತ ಪ್ಲಾನ್ ಮಾಡಿದಂತಹ ನಾವು ಉನಿಯಾಲ್ ಬೀಚ್ ಕಡೆಗೆ ಪ್ರಯಾಣವನ್ನು ಶುರು ಮಾಡಿದ್ವಿ. ನಾನು ಒಬ್ರತ್ರ ರೋಡ್ನ ಕೇಳ್ಕೊಂಡು ಒಂದು ರೋಡ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಹಿಂದೆಯಿಂದ ಲಕ್ಷ್ಮೀಕಾಂತ್ ಕಾಲ್ ಮಾಡಿ, ನೀನು ಹೋಗ್ತಿರುವಂತಹ ದಾರಿ ಸರಿ ಇಲ್ಲ, ನಾವು ಬೇರೆ ರೂಟ್ನಲ್ಲಿ ಹೋಗ್ಬೇಕು ಅಂತ ಹೇಳಿ ಹಿಂದಕ್ಕೆ ಕರೆಸ್ಕೊಂಡ. ಪ್ರಾಪರ್ ಆಫ್ ರೋಡ್ ಗುರು ಇದು. ಅಯ್ಯಪ್ಪ, ಇಲ್ಲಿ ರೋಡ್ ಇದೆಯಾ ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ ಬಾಯಿಗೆ ಬಂದಂಗೆ. ಎಲ್ಲ ಕಡೆ ಇಟ್ಕೋತಾ ಇದೆ ಮ್ಯಾಪು, ಏನೇನೋ ತೋರಿಸ್ತದೆ ಒಂದೊಂದು ಸತಿ. ಅಯ್ಯಪ್ಪ, ರೋಡ್ ಇದೆಯಾ ಗುರು? ಇದು ಯಾವ ರೋಡಲ್ಲಿ ಹೋಗ್ತಾ ಇದ್ದೀವಿ ಅಂತಲೇ ಗೊತ್ತಿಲ್ಲ. ಸಿಕ್ಕಿದ ರೋಡಲ್ಲಿ ಹೋಗ್ತಾ ಇದ್ದೀವಿ. ಅಯ್ಯೋ, ಫುಲ್ಲಿ ಆಫ್ ರೋಡ್ ಇದು. ನನಗೆ ಆರಾಮ್ಸೆ ನಿಂತ್ಕೊಂಡು ಹೋಗ್ಬೋದು, ಬಟ್ ನಂದು ಲಗೇಜು ಬೆನ್ನಲ್ಲಿರೋದು ಹೆವಿ ಭಾರ ಇದೆ. ನಿಂತ್ಕೊಂಡ್ರೆ ಕಂಪ್ಲೀಟ್ ವೆಯ್ಟ್ ಬೆನ್ನಿಗೆ ಬೀಳುತ್ತೆ. ಇದು ಕೆರೆನಾ ಗುರು? ಈ ಕೆರೆಗೆಲ್ಲಾದರೂ ಬೈ ಮಿಸ್ಟೇಕಾಗಿ ಬಿದ್ದರೆ ಯಾವ ಥರ ಇರ್ಬೋದು? ಇಲ್ಲೊಂದು ರೋಡ್ ಇದೆಯಾ ಅಂತಲೇ ಗೊತ್ತಾಗಲ್ಲ. ಕ್ರೇಜಿ ಕಂಟೆಂಟ್ ಮಾತ್ರ ನನಗೆ. ಇದು ಯಾವ ರೋಡಲ್ಲಿ ಹೋಗ್ತಾ ಇದ್ದೀವೋ ನಮಗೆ ಗೊತ್ತಿಲ್ಲ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇದು ಹೋಗುತ್ತಾ ಇಲ್ವಾ ಅಂತಾನೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಓಡಾಡಿ ಒಂದು ಒಂಚಿಗೆ ಇಂಚಿಗ ತಿರ್ಗಾವನಂಚ ಮಾರೆ. ಫಕ್, ಯಾವ ರೋಡಲ್ಲಿ ಕರ್ಕೊಂಡ್ಬಂದಿದ್ದಾನೋ ಅವನಿಗೆ ಗೊತ್ತಿಲ್ಲ. ಅಯ್ಯೋ, ನನ್ನ ಗಾಡಿ ಎಲ್ಲಾದರೂ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೆಳಗಡೆ. ಅಕ್ಕ, ಉನಿಯಾರ್ ಬೀಚ್ ಹೆಂಗ? ಉನಿಯಾರ್ ಬೀಚ್ 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 ಇಲ್ವಾ? ಬೀಚ್ ರೋಡ್. ಹಾಂ, ಅಯ್ಯೋ, ಸಿಕ್ಕಿದ ರೋಡಲ್ಲೆಲ್ಲ ಬಂದಿದ್ದೀವಿ. ನಮಗೇನೇ ಕ್ಲಾರಿಟಿ ಇಲ್ಲ ಯಾವ ರೋಡಲ್ಲಿ ಇವನು. ಇದು ಯಾವ ರೋಡ್ಗಳು ಸ್ವಾಮಿ? ಎಲ್ಲಿಗೆ ಅಂತಲೇ ಗೊತ್ತಿಲ್ಲ.
ಅಪ್ಪ ಎಲ್ಲಿಗೊಂದು ಕನೆಕ್ಟ್ ಆಯ್ತಿದು. ಹಾಂ, ನಮ್ಮಣ್ಣ ಲಕ್ಷ್ಮೀಕಾಂತ್ ಅವರು ನಾನು ಯಾವ ಜಾಗದಿಂದ ರೋಡ್ನ ಕೇಳ್ಕೊಂಡು ಹೋಗಿದ್ನೋ ಅದೇ ಜಾಗಕ್ಕೆ ಮತ್ತೆ ನನ್ನನ್ನು ಕರ್ಕೊಂಡು ಬಂದು ನಾನು ಯಾರ ಹತ್ರ ಕೇಳಿದ್ನೋ ಅವನ ಹತ್ರನೇ ಮತ್ತೆ ಹೋಗಿ ದಾರಿನ ಕೇಳ್ತಾ ಇದ್ದ. ನಾವು ಬಂದಲ್ಲಿಗೆ ಬಂದ್ವಿ ಬಿಡು. ಅವನ ಹತ್ರ ಹೇಳಿದೆ ನಾನು ಸ್ಟ್ರೈಟ್ ಹೋಗ್ಬೇಕು ಅಂತ, ಅವನೇ ಹೇಳಿದ್ ನನಗೆ. ಅದನ್ನೇ ಹೋಗಿದ್ದು ನಾನು ಸ್ಟ್ರೈಟಾಗಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಐ ಡೋಂಟ್ ನೋ. ಇವಾಗ ಸ್ಟ್ರೈಟ್ ಹೋಗ್ತಾ ಇದ್ದೀವಿ. ಇದು ಕನೆಕ್ಟ್ ಆದರೆ ಸಾಕು ದೇವ್ರೆ, ಅಷ್ಟೇ ಕೇಳ್ಕೊಳ್ಳೋದು ನಾನು. ಏನೋ ಪ್ರೊಟೆಸ್ಟ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಹೋಗೋಕ್ಕಾಗುತ್ತೆ ಅಲ್ಲಿ ಹೋಗುತ್ತಿಲ್ಲ. ಹೆವಿ ಅಂದರೆ ಹೆವಿ ಪ್ರೊಟೆಸ್ಟ್ ಆಗ್ತಾ ಇದೆ. ಯಪ್ಪಾ ದೇವ್ರೆ. ಯಪ್ಪ, ರೋಡ್ ಫುಲ್ ಬ್ಲಾಕ್ ಆಗಿದೆ. ಬಟ್ ಸ್ಟಿಲ್ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಅಂದರೆ ಪ್ರೊಟೆಸ್ಟಾ ಫಂಕ್ಷನಾ ಏನಂತಲೇ ಗೊತ್ತಾಗಲಿಲ್ಲ ನನಗೆ. ಡಿ ಜೆ ಎಲ್ಲ ಇರೋದ್ರಿಂದ ಫಂಕ್ಷನ್ ಆಗಿರ್ಬೋದು ಮೇ ಬಿ. ನನಗೆ ಗೊತ್ತಿಲ್ಲ ಏನಂತ. BMW ಗಾಡಿನ ಯಾವ ರೀತಿಯಾಗಿ ರ್ಯಾಪ್ ಮಾಡಿದ್ದಾರೆ ಅಂತ. ನನ್ನ ಪ್ರಕಾರ ಇದು ರ್ಯಾಪೇ, ನನಗೆ ಗೊತ್ತಿಲ್ಲ. ಸ್ಟಾಕ್ ಈ ಥರ ಬರೋದು ಡೌಟು. ನೋಡಬೇಕಾದ್ರೆ ಮ್ಯಾಟ್ ಪರ್ಪಲ್ ಕಲರ್ ಇದೆ. ಫೈನಲಿ ವಿ ಆರ್ ಇನ್ ದ ಬೀಚ್. हाँ नहीं बीच के जाना के लिए आइसक्रीम. हाँ ऊकनाड अड्वेंचर ब्रो. ಹೋಲು ಹೋಲು ಸಾವು ನಿನ್ನ ವೈಪಿಗೆ ಬಿರಾವ್. ಉನ್ನಿಯಲ್ ಬೀಚ್ ಕೇರಳದ ಮಲಪ್ಪುರಂ ಜಿಲ್ಲೆಯ ತಿರೂರ್ ಸಮೀಪದಲ್ಲಿದೆ. ಇದು ಕೇರಳದ ಒಂದು ಸುಂದರವಾದ ಮತ್ತು ಅಂಡರ್ ರೇಟೆಡ್ ಬೀಚ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ. ಈ ಬೀಚ್ ನೇಚರ್ನ ಇಷ್ಟಪಡುವಂತವರಿಗೆ ಹಾಗೂ ಫೋಟೋಗ್ರಫಿನ ಇಷ್ಟಪಡುವಂತವರಿಗೆ ಹೇಳಿ ಮಾಡಿಸಿದಂತಹ ಜಾಗ. ಇಲ್ಲಿಗೆ ಜನರು ಕಮ್ಮಿ ಬರೋದ್ರಿಂದ ಈ ಸಮುದ್ರ ತುಂಬಾ ಅಂದ್ರೆ ತುಂಬಾ ಕ್ಲೀನ್ ಅಂಡ್ ನೀಟ್ ಆಗಿದೆ. ಇಲ್ಲಿಗೆ ನೀವೇನಾದ್ರೂ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೂರ್ಯಾಸ್ತ ಅಥವಾ ಸೂರ್ಯೋದಯದ ಟೈಮ್ ನಲ್ಲೇ ವಿಸಿಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. മലയാളം ഇപ്പോൾ ബോട്ടിൽ പോയിട്ടെങ്കിൽ എത്ര ദിന വേണു റിട്ടേൺ പറഞ്ഞിട്ട്? Night 10 o'clock. 10 o'clock. Morning at what time you will leave? Morning, no, evening. For evening only you will go and at 10 o'clock you will come back. Night. Today? It's leave. You 10 o'clock return. ಈಗ ಇವರು ಗುಂಡಿ ತೆಗೆದಿದ್ದಾರೆ ಎಂತ ಒಕ್ಕುತ್ತಿದ್ದಾರೆ. ಎಷ್ಟು ಉಕ್ಕಿದ್ದಾರೆ ನೋಡುವ. ಯು ಗಾಟ್ ವಾಟರ್? ಏನೋ ಇಂಗ್ಲೀಷ್ ಯು ಡೋಂಟ್ ನೋ ಎಂತ ಹೇಳ್ತಿ? ಗುಂಡಿ ನೀನು ಸೋಕು ಹೋಗು. ಮಕ್ಕಳು ಮಾಡೋದು ಚಂದ. ಬರೀ ಇಂಥದೆಯ ಅಡ್ರಾಗ್ ಗುಂಡಿ ಹೋಗು ಬಾ. ಅದು ಹೈಟ್ ಲೆಕ್ಕದಲ್ಲಿ ಕನ್ಸಿಡರ್ ಮಾಡೋದಂತ ಮಾಡ. ಯು ಗೈಸ್ ನೋ ಇಂಗ್ಲೀಷ್? ಸೊ ವಾಟ್ ಯು ಕ್ಯಾನ್ ಸಿ ಹಿಯರ್? It is a beach. This is I don't know. ಯಪ್ಪ ಕಂಟ್ರೋಲರ್ ಭಯಂಕರ ಮಾರೆ. You guys look into the drone there. We'll hit that guy, okay? കൂടെയൊക്കെ പറഞ്ഞേക്കാ. Some more height. എനിക്ക് മലയാളം അറിയൂ, കുറച്ച് അറിയൂ. കറക്റ്റ് അല്ലേ? That is like almost Canada. Oh, you know Canada? How did you go? Who knows Canada here? Kannada. I know words of that. Rasa, Asara, Mara. ഭയങ്കര മാരെ. ആ ബീച്ച് പറഞ്ഞത് ಬಾಯ್ ಬಾಯ್ ಬಾಯ್. ಸಾಕಾಗಿತ್ತು ಮಾತ್ರ. ಮಕ್ಕಳೆಲ್ಲ ಮಾತಾಡ್ಸಿದ್ರು, ಇಲ್ಲಿ ಇರೋವಂಥವರೆಲ್ಲ ಮಾತಾಡ್ಸಿದ್ರು. ಬೋಟಲ್ಲಿ ಕೆಲಸ ಮಾಡೋರಂತೆ.
ಸೊ ಬೋಟಲ್ಲಿ ಹೋದರೆ 10 ಗಂಟೆ ತನಕ ಆಗುತ್ತಂತೆ ಅವ್ರು ರಿಟರ್ನ್ ಬರಬೇಕಾದ್ರೆ ಎಲ್ಲ. ನೈಟ್ ಈವ್ನಿಂಗ್ ಹೋಗ್ತಾರೆ, ನೈಟ್ ಬರ್ತಾರೆ. ಇವತ್ತು ಇಲ್ಲೇ ಸ್ಟೇ ಆಗ್ತೀವಿ. ಸೊ ಇದು ಹುಣಿಯಾಲ್ ಬೀಚ್ ಪಕ್ಕನೇ ಸ್ಟೇ ಆಗ್ತೀವಿ ಎಲ್ಲಾದರೂ.